ಇಂದು ನಟ ದರ್ಶನ್, ಪವಿತ್ರ ಗೌಡ ಸೇರಿ ಹಲವರ ಕಸ್ಟಡಿಯ ಅವಧಿ ಅಂತ್ಯವಾಗ್ತಾ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ನ್ಯಾಯಾಲಯವರನ್ನು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಇವತ್ತು ಆರೋಪಿಗಳ ವಿಚಾರಣೆ ಆಗುತ್ತೆ. ಪೊಲೀಸ್ ಕಸ್ಟಡಿ ಅಗತ್ಯವಿರದ ಹಿನ್ನೆಲೆಯಲ್ಲಿ ಮತ್ತೆ ಇವರು ಜೈಲು ಪಾಲೇ ಆಗಬಹುದು. ಹಾಗಾಗಿ ಪರಪ್ಪನ ಅಗ್ರಹಾರದಿಂದ ಇಲ್ಲಿಗೆ ಕರ್ಕೊಂಡು ಬರೋದು, ಇಲ್ಲಿ ಒಂದು ವಿಚಾರಣೆ ಮಾಡೋದು ಯಾಕೆ ಬೇಕು? ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಯ್ತಲ್ಲ. ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಕಾಣಿಸ್ತಾರಲ್ಲಿ, ಒಂದು ಕಡೆ ಕೂರಿಸಿರ್ತಾರೆ ಎಲ್ಲರೂ ಕೂಡ. ಕೂರಿಸಿದ್ದಾಗ ಏನು ಯೂಶ್ವಲಾಗಿ ಅವ್ರನ್ನ ಪ್ರಶ್ನೆ ಕೇಳೋದು ಅಂಥದ್ದು ಇರಲ್ಲ. ಈ ಜೈಲ ಅಥವಾ ಇವರಿಗೆ ಯಾವ ಥರ ಅಂತ ಕತೆ ಬಂದಾಗ ಅದನ್ನು ಸಾಮಾನ್ಯವಾಗಿ ಅಲ್ಲೇ ಮುಂದುವರಿಸುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಈ ಟೈಮಲ್ಲಿ ಯಾರು ಕೂಡ ಬೇಲಿಗೆ ಹಾಕ್ಕೊಳ್ಳಲ್ಲ. ಹಾಗಾಗಿ ಮತ್ತೆ ಜೈಲು ಪಾಲಾಗ್ತಾರೆ ಅಥವಾ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ ಅಂತ. ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕವೇ ಜಾಮೀನು ಅರ್ಜಿ ಹಾಕ್ಕೊಳ್ಳೋಕ್ಕೆ ಅವಕಾಶ ಇರೋದು. ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶವನ್ನು ಉಲ್ಲೇಖ ಮಾಡ್ತಾರೋ ಅದನ್ನು ನೋಡ್ಕೊಳ್ತಾರೆ. ಚಾರ್ಜ್ ಶೀಟಲ್ಲಿ ಏನೇನು ಬರೆದಿದ್ದಾರೆ, A1, A2, A3, A4 ಬಗ್ಗೆ ಅದನ್ನು ನೋಡಿಕೊಂಡು ಅದರಲ್ಲಿ ತಮ್ಮ ಸೆಕ್ಷನ್ ಸಿಕ್ಕಾಗ ಅದರಲ್ಲಿರ್ತಕ್ಕಂಥ ಕೆಲವು ಸೆಕ್ಷನ್ಗಳ ಆಧಾರದ ಮೇರೆಗೆ ಬೇಲ್ ಅಪ್ಲೈ ಮಾಡಬಹುದು. ಇಂಥದ್ದು ಅಷ್ಟೇ ಸ್ವಾಮಿ ಇರೋದು ಇವ್ರ ಮೇಲೆ ಆರೋಪ. ಇದೆಲ್ಲ ಬೇಲೇಬಲ್ ಸ್ವಾಮಿ, ಇದು ಬೇಲೇಬಲ್ ಅಫೆನ್ಸ್ಗಳಿವೆಲ್ಲ. ಯಾರೋ ಗಾಡಿ ಓಡಿಸ್ಕೊಂಡ್ಬಂದಿದ್ದ, ಆಟೋ ತೊಗೊಂಡು ಹೋಗಿದ್ದ, ಅವನು CCTVಲಿ ಕಾಣಿಸ್ಕೊಂಡ್ಬಿಟ್ಟಿದ್ದ, ಶೆಡ್ ಆಚೆ ನಿಂತಿದ್ದ, ಶೆಡ್ ಒಳಗಡೆ ನಿಂತಿದ್ದ, ಹಿಂದೆ ಸ್ಟೋನಿ ಬ್ರೂಕ್ ಹೋಟ್ಲಲ್ಲಿ ಅವನು ಮೀಟಿಂಗಲ್ಲಿದ್ದ, ಇದೆಲ್ಲ ಆಗಲ್ವಲ್ಲ ಸ್ವಾಮಿ, ಕನ್ವಿನ್ಸ್ ಮಾಡಬಹುದು. ಹಾಗಾಗಿ ಕಾದು ನೋಡುವಂಥ ತಂತ್ರವನ್ನು ಕೂಡ ಇದೀಗ ಅನುಸರಿಸಲಾಗ್ತಾ ಇದೆ ದರ್ಶನ್ ಪರ ವಕೀಲರು.